ನಿಜಕ್ಕೂ ತಮಿಳುನಾಡು ರಾಜಕೀಯದಲ್ಲಿ ಈಗ ದಳಪತಿ ವರ್ಸಸ್ ಸ್ಟಾಲಿನ್ ಸಮರ ಶುರುವಾಗಿದೆ. ಯಾವಾಗ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು, ಅದಾದ್ಮೇಲೆ ಈಗ ಸ್ಟಾಲಿನ್ ಅವರು ಒಂದು ಸ್ಫೋಟಕ ಭವಿಷ್ಯವನ್ನು ನೋಡ್ತಿದ್ದಾರೆ. ಅಂದರೆ ವಿಜಯ್ ಸರ್ಕಾರ ಕೇವಲ 6 ತಿಂಗಳಿಗಷ್ಟೇ, ಅದಾದ್ಮೇಲೆ ಮತ್ತೆ ಒಂದು ಮಧ್ಯಂತರ ಚುನಾವಣೆಯನ್ನು ಫೇಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ವಿಜಯ್ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಸ್ಟಾಲಿನ್ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಹಾಗೆ ಮತ್ತೊಂದು ಕಡೆ AIADMK ಪಕ್ಷದಿಂದ ಒಂದೊಂದೇ ವಿಕೆಟ್ಗಳು ಕೂಡ ಉರುಳ್ತಾ ಇದೆ. ಇದರ ಜೊತೆಗೆ ಸಿನಿಮಾ ರಂಗದಿಂದ ಮತ್ತೊಬ್ಬ ಸ್ಟಾರ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಶುರುವಾಗಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಹಾಗಾದ್ರೆ 6 ತಿಂಗಳಲ್ಲಿ ವಿಜಯ್ ಸರ್ಕಾರ ಪತನವಾಗುತ್ತಾ? ಸ್ಟಾಲಿನ್ ಅವರ ಭವಿಷ್ಯ ನಿಜವಾಗುತ್ತಾ? ವಿಜಯ್ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ಅಂತ MK ಸ್ಟಾಲಿನ್ ಭವಿಷ್ಯವನ್ನ ನುಡಿದಿದ್ದಾರೆ. 3 ರಿಂದ 6 ತಿಂಗಳ ಒಳಗೆ ತಮಿಳುನಾಡಲ್ಲಿ ಒಂದು ಮಧ್ಯಂತರ ಚುನಾವಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಳ ಬಹುಮತಕ್ಕೆ 118 ಸೀಟು ಬೇಕಿತ್ತು, ಆದರೆ ವಿಜಯ್ ಪಕ್ಷ ಗೆದ್ದಿದ್ದು 108 ಸೀಟ್ಗಳನ್ನು ಮಾತ್ರ. ಆಮೇಲೆ ಅವರು ಸರ್ಕಸ್ ಮಾಡಿ ಕಂಪ್ಲೀಟ್ ಮಾಡಿದ್ರು ಬಿಡಿ. ಬಟ್ ಬೇರೆಯವರ ಮೈತ್ರಿಯ ಮೇಲೆ ನಿಂತಿರುವಂಥ ಸರ್ಕಾರ ಯಾವ ಜಂಕ್ಷನ್ನಲ್ಲಿ ಬೇಕಿದ್ರೂ ನಿಲ್ಲಬಹುದು ಅಂತ ಸ್ಟಾಲಿನ್ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣೆ ಫೇಸ್ ಮಾಡೋದಕ್ಕೆ ಸಿದ್ಧರಾಗಿ ಅಂತ DMK ಕಾರ್ಯಕರ್ತರಿಗೆ ಸ್ಟಾಲಿನ್ ಕರೆ ನೀಡಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ತಮಿಳುನಾಡು ರಾಜಕೀಯದಲ್ಲಿ ಕಾದು ನೋಡಬೇಕು. ಮತ್ತೊಂದು ಕಡೆ AIADMK ಪಕ್ಷಕ್ಕೆ ಶಾಕ್ ಎದುರಾಗಿದೆ. ಇನ್ನೊಂದು ವಿಕೆಟ್ ಪತನವಾಗಿದೆ. ಪಳನಿಸ್ವಾಮಿಗೆ ಶಾಕ್. ಕರೂರು ಶಾಸಕ MR ವಿಜಯ್ ಭಾಸ್ಕರ್ ರಾಜೀನಾಮೆಯನ್ನು ನೀಡಿದ್ದಾರೆ. ಚುನಾವಣೆ ಎಲೆಕ್ಷನ್ ಮುಗಿದ ಕೇವಲ 2 ತಿಂಗಳಲ್ಲಿ AIADMK ಪಕ್ಷಕ್ಕೆ ಬಿದ್ದಿರುವಂತಹ 6ನೇ ಹೊಡೆತ ಇದು. ಅಧಿಕೃತ ಕಾರಣ ನೀಡದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ವಿಜಯ್ ಭಾಸ್ಕರ್. AIADMK ಶಾಸಕರು ತಂಡೋಪತಂಡವಾಗಿ TVK ಸೇರ್ತಾ ಇರೋದು ನಿಜಕ್ಕೂ ಕೂಡ ಆತಂಕಕಾರಿ. ತಮಿಳುನಾಡಲ್ಲಿ ನೆಲೆಯನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದೆ AIADMK ಪಕ್ಷ. ಅಂದರೆ ಸಾಲು ಸಾಲು ಆಘಾತಗಳು AIADMK ಪಕ್ಷಕ್ಕೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಹಾಗೆ ವಿಜಯ್ CM ಆದಮೇಲೆ ಒಂದಷ್ಟು ಮಹತ್ತರವಾದಂಥ ಡಿಸಿಷನ್ಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಭ್ರಷ್ಟಾಚಾರಕ್ಕೆ ಜಾಗವಿಲ್ಲ ಅಂತ 6 ಗಂಟೆಯಲ್ಲಿ ಭ್ರಷ್ಟಾಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ. ರೈತನಿಗೆ 1 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ TVK ಜಿಲ್ಲಾ ಜಂಟಿ ಕಾರ್ಯದರ್ಶಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಪುಲವೇಂದ್ರನ್ ವಿರುದ್ಧ ದೂರು ಬಂದ ಕೇವಲ 6 ಗಂಟೆಯಲ್ಲೇ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ. ಪಕ್ಷದ ಖ್ಯಾತಿಗೆ ಕಳಂಕ ತಂದರೆ ಯಾರನ್ನೂ ಕೂಡ ಬಿಡೋದಿಲ್ಲ. ಅವರು ನನಗೆ ಎಷ್ಟೇ ಆಪ್ತರಿರ್ಬೋದು, ಅವ್ರನ್ನ ನಾನು ಬಿಡೋದಿಲ್ಲ ಅಂತ ವಿಜಯ್ ಖಡಕ್ ಸಂದೇಶವನ್ನು ನೀಡಿದ್ದಾರೆ. ಲಂಚ ಕೇಳಿದ ನಾಯಕನ ಕಾರನ್ನ ಮುತ್ತಿಗೆ ಹಾಕಿ ಆ ಕಾರಿನ ಗಾಜನ್ನು ಕಂಪ್ಲೀಟ್ ಆಗಿ ಒಡೆದು ಹಾಕಿದ್ದಾರೆ ಸಾರ್ವಜನಿಕರು. ಹಳೆ ರಾಜಕೀಯ ಶೈಲಿಗೆ ಬ್ರೇಕ್ ಹಾಕಿ ಶಿಸ್ತಿನ ಪಾಠವನ್ನ ಮಾಡ್ತಾ ಇದ್ದಾರೆ CM ವಿಜಯ್ ಅಸ್ತಿತ್ವಕ್ಕೆ ಬಂದಾಗ್ಲಿಂದ, ಅಧಿಕಾರಕ್ಕೆ ಬಂದಾಗ್ಲಿಂದ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ರಾಜಕೀಯಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಡ್ತಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ವಿಜಯ್ ಹಾದಿಯಲ್ಲೇ ಸೂರ್ಯ, ಮತ್ತೊಬ್ಬ ಸೂಪರ್ ಸ್ಟಾರ್ ಸೂರ್ಯ ಅದೇ ಹಾದಿಯಲ್ಲೇ ಪಯಣಿಸ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಫ್ಯಾನ್ಸ್ ಸಭೆಯಲ್ಲಿ ಒಂದು ದೊಡ್ಡ ಘೋಷಣೆ ಬಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿಯ ಗುಸುಗುಸು ಶುರುವಾಗಿದ್ದು, ನಟ ವಿಜಯ್ ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಈಗ ನಟ ಸೂರ್ಯ ಕೂಡ ಅದೇ ಹಾದಿಯಲ್ಲಿ ಹೋಗ್ತಾರೆ ಎನ್ನುವಂತಹ ಸುದ್ದಿ. ಇತ್ತೀಚೆಗೆ ನಡೆದಂತಹ ಅಭಿಮಾನಿ ಸಂಘದ ಸಭೆಯಲ್ಲಿ ಭವಿಷ್ಯದ ಶಾಸಕ ಸಂಸದರನ್ನ ಕಾರ್ಯಕರ್ತರಲ್ಲೇ ಕಾಣ್ತಾ ಇರುವಂತಹ ಅಭಿಮಾನಿಗಳು ನಾವೆಲ್ಲ ಸೂರ್ಯ ಅಣ್ಣನಿಗಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಬೇಕು ಅಂತ ಒಂದು ಕರೆಯನ್ನ ನೀಡಿದ್ದಾರೆ. ದೇವರು ಮತ್ತೆ ಸಮಯ ನಿರ್ಧರಿಸಿದ್ರೆ ಸೂರ್ಯ ರಾಜಕೀಯಕ್ಕೆ ಬರೋದು ಕನ್ಫರ್ಮ್ ಎನ್ನುವಂತಹ ಮಾತುಗಳು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗೆ ಈ ಹೇಳಿಕೆಗಳು ಭಾರಿ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಅಭಿಮಾನಿ ಸಂಘದ ನಾಯಕ ವೀರಮಣಿ ಅವರು ಇದು ಕೇವಲ ಅವರ ಪರ್ಸನಲ್ ಅಭಿಪ್ರಾಯ ಅಷ್ಟೇ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೂ ಕೂಡ ದ್ರಾವಿಡ ಪಕ್ಷಗಳ ಭದ್ರಕೋಟೆಯಲ್ಲಿ ಸಿನಿಮಾ ಸ್ಟಾರ್ಗಳ ಅಬ್ಬರ ಜೋರಾಗ್ತಾ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ, ಸೂರ್ಯ ಅವರು ಕೂಡ ವಿಜಯ್ ಅವರ ಹಾದಿಯನ್ನೇ ತುಳಿತಾರೆ, ಏನು ಎತ್ತ ನೋಡಬೇಕು. ಆದರೆ ತಮಿಳುನಾಡು ರಾಜಕೀಯ ಯಾವ ತಿರುವನ್ನ ಮುಂದೆ ಪಡೆಯುತ್ತೆ ಅಂತ ಕಾದು ನೋಡಬೇಕು. ಈ ಕಡೆ ಸ್ಟಾಲಿನ್ ಅವರು ಭವಿಷ್ಯವಾಣಿಯನ್ನು ನೋಡ್ತಿದ್ದಾರೆ. ಹೀಗಾಗಿ ಆ ಭವಿಷ್ಯ ನಿಜವಾಗುತ್ತಾ ಅಥವಾ AIADMK ತಮಿಳುನಾಡಲ್ಲಿ ತನ್ನ ನೆಲೆಯೇ ಇಲ್ಲದಂತೆ ಕಂಪ್ಲೀಟ್ ಆಗಿ ಇತಿಹಾಸದ ಪುಟ ಸೇರುತ್ತಾ ಕಾದು ನೋಡಬೇಕು.